ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ನಿಮ್ಮ ಮನಸ್ಸು ತುಂಬ ಚಂಚಲವಾಗಿದೆಯಾ? ಭಯ ಇದೆಯಾ? ಮುಂದಿನ ಭವಿಷ್ಯದ ಕುರಿತು ಆತಂಕವಿದೆಯಾ? ಹಾಗಾದರೆ ನೀವು ಸರಿಯಾದ ಸಂದೇಶವನ್ನೇ ಆಯ್ಕೆ ಮಾಡಿಕೊಂಡಿದ್ದೀರಾ. ಅಂದರೆ ಬಾಬಾರವರು ನಿಮ್ಮ ಭಕ್ತಿಗೆ ಅನುಸಾರವಾಗಿ ಇಲ್ಲಿ ನಿಮ್ಮ ಮನಸ್ಸಿನ ಒಂದು ವ್ಯಾಕುಲತೆಗೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಒಮ್ಮೆ ತುಂಬ ಬೆಳಗ್ಗೆನೆ ಒಬ್ಬ ಶಿಷ್ಯ ಬಾಬಾರವರನ್ನ ನೋಡಲು ಬರ್ತಾನೆ. ಮುಖದ ಮೇಲೆ ವ್ಯಾಕುಲತೆ, ಕಣ್ಣುಗಳಲ್ಲಿ ನೀರು ತುಂಬಿರುತ್ತೆ. ಆ ವ್ಯಕ್ತಿ ಬಾಬಾರವರ ಬಳಿ ಕುಳಿತು ನಿಧಾನವಾಗಿ ಹೇಳ್ತಾನೆ, ಬಾಬಾ, ನಾನು ಸೋತಿರುವೆ, ಆಯಾಸಗೊಂಡಿರುವೆ. ನಾನು ಹೊರಗಿನಿಂದ ಎಷ್ಟು ಶಾಂತವಾಗಿ ಕಾಣ್ತಾ ಇದ್ದೀನೋ ಅಷ್ಟೇ ನನ್ನ ಒಳಗೆ ಬಿರುಗಾಳಿ ಬೀಸುತ್ತಿದೆ ಬಾಬಾ. ನನ್ನ ಮನಸ್ಸು ಒಂದು ಒಣಗಿದ ಎಲೆ ತರಹ ಆಗಿದೆ. ಜೋರಾದ ಒಂದು ಗಾಳಿ ಬೀಸಿದ ತಕ್ಷಣ ಮನಸ್ಸು ಹಿಂದೆ ಹೋಗುತ್ತೆ. ಕಳೆದು ಹೋದ ಗಳಿಗೆಗಳ ಅನುಭವವನ್ನು, ಹಾಗೆ ಹಿಂದೆ ನಡೆದ ಘಟನೆಗಳನ್ನು ತಕ್ಷಣ ನೆನಪು ಮಾಡಿಕೊಂಡು ಪಶ್ಚಾತ್ತಾಪ ಪಡುತ್ತೆ. ಇಲ್ಲವೇ ಮುಂದೆ ಇರುವ ನಾಳೆಯ ಚಿಂತೆಯಲ್ಲಿ ಕಳೆದು ಹೋಗುತ್ತೆ. ಬಾಬಾ, ನಾನು ಇದನ್ನು ನಿಯಂತ್ರಿಸಲು ತುಂಬ ಪ್ರಯತ್ನ ಪಡ್ತಾ ಇರುವೆ, ಆದರೂ ನನ್ನಿಂದ ಆಗ್ತಾ ಇಲ್ಲ ಬಾಬಾ. ಈ ಮನಸ್ಸಿನ ಚಂಚಲತೆಯ, ಭಯದ, ಆತಂಕದ ಅಲತಾಟದಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ ಬಾಬಾ? ಇದರಿಂದ ಹೊರಬರಲು ಸಾಧ್ಯನಾ ಬಾಬಾ? ಆಗ ಬಾಬಾ ಮುಗುಳ್ನಗುತ್ತಾ, ಮಗು, ಇದೇನು ಹೊಸ ಪ್ರಶ್ನೆಯಲ್ಲ. ಈ ಪ್ರಶ್ನೆ ಅನಾದಿ ಕಾಲದಿಂದಲೂ ನನ್ನ ಬಳಿ ಪ್ರಾರ್ಥನೆಯ ಮೂಲಕ ಬರ್ತಾನೆ ಇದೆ. ಮಗು, ನೀನು ಹೇಳುತ್ತಿರುವೆ ಮನಸ್ಸು ಅಲದಾಡುತ್ತಿದೆ ಎಂದು. ಆದರೆ ಕಂದ, ಮನಸ್ಸಿನ ಸ್ವಭಾವವೇ ಚಲನೆ. ಹೇಗೆ ನದಿಯ ಸ್ವಭಾವ ಹರಿಯುವುದಾಗಿದೆಯೋ ಹಾಗೆ ಗಾಳಿಯ ಸ್ವಭಾವ ಬೀಸುವುದು. ಹಾಗೆ ನಿನ್ನ ಮನಸ್ಸಿನ ಸ್ವಭಾವ ಚಲನೆಯಾಗಿದೆ ಕಂದ. ಮಗು, ನೀನು ನಿನ್ನ ಮುಷ್ಟಿಯಲ್ಲಿ ಗಾಳಿಯನ್ನು ಹೇಗೆ ಹಿಡಿಯಲು ಸಾಧ್ಯವಿಲ್ಲವೋ ಹಾಗೆ ನಿನ್ನ ಮನಸ್ಸಿನ ಕೆಲವು ಆಲೋಚನೆಗಳನ್ನು ಹಿಡಿತದಲ್ಲಿ ಹಿಡಿಯಲು ಸಾಧ್ಯವಿಲ್ಲ ಕಂದ. ಮಗು, ಒಂದು ಮಾತು ನೆನಪಿಡು, ನೀನು ಒಂದು ಮನಸ್ಸಲ್ಲ ಕಂದ, ಮನಸ್ಸಿನ ಅಲೆದಾಟ ನೋಡುತ್ತಿರುವ ಶುದ್ಧವಾದ ಆತ್ಮವಾಗಿರುವೆ. ಹಾಗಾಗಿ ನೀನು ನಿನ್ನಿಂದ ನಿನ್ನ ಅಲೆದಾಡುತ್ತಿರುವ ಮನಸ್ಸನ್ನು ಹೊರಗಿಡು. ಬೇರೆಯದಾಗಿ ನೋಡಿದಾಗ ಆಗ ಮನಸ್ಸಿನ ಅಲೆದಾಟ ನಿನ್ನ ನೋವಾಗಿ ಪರಿಣಾಮ ಬೀರುವುದಿಲ್ಲ. ಆದರೆ ಬಾಬಾ, ಅದು ಹೇಗೆ ಸಾಧ್ಯ? ಮನಸ್ಸಿನ ಅಲೆದಾಟ ಕೆಲವೊಂದು ಸಾರಿ ಕೆಲವೊಂದು ವಿಚಾರಗಳಲ್ಲಿ ಕತ್ತಲೆ ಮೂಡಿಸ್ತಾ ಇದೆ ಬಾಬಾ. ನಾನು ಧ್ಯಾನ ಮಾಡಲು ಬಯಸುತ್ತೇನೆ, ನನ್ನ ಕರ್ತವ್ಯ ಜವಾಬ್ದಾರಿ ನಿಭಾಯಿಸಲು ಬಯಸುತ್ತಿರುವೆ. ಆದರೆ ನನ್ನ ಮನಸ್ಸಿನ ಆಲೋಚನೆ ನನ್ನನ್ನು ಭಯ, ಆತಂಕದ ಕಡೆ ಒಯ್ಯುತ್ತಿವೆ. ಈ ಹಿಡಿತದಿಂದ ನಾನು ಹೇಗೆ ಹೊರಬರಲು ಸಾಧ್ಯ ಬಾಬಾ? ನೀವೇ ನನಗೆ ದಿಕ್ಕು, ನೀವೇ ನನಗೆ ಇದಕ್ಕೆ ಪರಿಹಾರ ತಿಳಿಸಬೇಕು. ಮಗು, ಇದರ ಉಪಾಯ ಪ್ರಾಚೀನವಾಗಿದೆ, ಆದರೆ ದೃಢವಾಗಿದೆ ಕಂದ. ಅಭ್ಯಾಸ ಹಾಗೂ ವೈರಾಗ್ಯ. ಮಗು, ಅದರಲ್ಲಿ ಮೊದಲನೆಯದು ಅಭ್ಯಾಸ. ನಿನ್ನ ಮನಸ್ಸು ಚಂಚಲತೆಯಿಂದ ಅಲೆದಾಡಿದರೆ ಅದನ್ನು ಶತ್ರು ಥರ ನೋಡಬೇಡ, ಅದನ್ನು ಪ್ರೇಮದಿಂದ ನೋಡು ಕಂದ. ಹೇಗೆ ನಿನ್ನ ಮಗು ನಡೆಯಲು ಕಲಿಯುವಾಗ ಮೊದಲು ಬಾರಿ ಬೀಳುತ್ತದೆ, ಆಗ ನೀನು ಅದಕ್ಕೆ ಬೈಯುತ್ತೀಯಾ, ಹೊಡೆಯುತ್ತೀಯಾ? ಇಲ್ಲ ತಾನೇ? ಬೇಗನೆ ಹೋಗಿ ಮೇಲೆತ್ತಿ ನಿಲ್ಲಿಸುತ್ತೀಯ. ಭರವಸೆ ಕಳೆದುಕೊಳ್ಳದ ಹಾಗೆ ನಿನ್ನ ಕೈ ಬೆರಳನ್ನು ಅದರ ಕೈಯಲ್ಲಿ ಇಟ್ಟು ಭರವಸೆ ತುಂಬುತ್ತೀಯ, ನಿನ್ನಿಂದ ನಡೆಯಲು ಸಾಧ್ಯ ಎಂದು. ಹಾಗೆಯೇ ಮಗು, ನಿನ್ನ ಮನಸ್ಸಿಗೆ ಪದೇ ಪದೇ ವರ್ತಮಾನದ ಬೆರಳನ್ನು ಹಿಡಿಸು. ಹಾಗೆ ಇನ್ನೊಂದು ವೈರಾಗ್ಯ. ಇದರ ಅರ್ಥ ಸನ್ಯಾಸಿಯಾಗುವಂತಲ್ಲ, ಎಲ್ಲ ಬಿಟ್ಟು ಕರ್ತವ್ಯ ಜವಾಬ್ದಾರಿಗಳಿಂದ ವಿಮುಖನಾಗಿ ಓಡಿ ಹೋಗು ಅಂತಲ್ಲ ಕಂದ. ಇದರ ಅರ್ಥ ಈ ರೀತಿಯ ನಕಾರಾತ್ಮಕ ಆಲೋಚನೆಗಳು ಬರುತ್ತವಲ್ಲ, ಅವು ಆಕಾಶದಲ್ಲಿ ಆಗಾಗ ಮೂಡಿ ಬರುವ ಮೋಡಗಳಂತೆ ಕಂದ. ಹೇಗೆ ಬರುತ್ತವೋ ಹಾಗೆ ಹೋಗುತ್ತವೆ. ಅವೆಂದಿಗೂ ಆಕಾಶವನ್ನು ಅಶುದ್ಧಿಗೊಳಿಸಲು ಸಾಧ್ಯವಾ? ಯೋಚಿಸು. ಹಾಗೆಯೇ ನೀನು ಆಕಾಶವಾಗು, ಮೋಡವಾಗಬೇಡ ಬಾಬಾ. ಹಾಗಾದರೆ ಸಕಾರಾತ್ಮಕ ಆಲೋಚನೆಗಳ ಕೆಲವು ಅಭ್ಯಾಸಗಳನ್ನು ಮಾಡ್ತಾ ಮಾಡ್ತಾ ತುಂಬ ದಣಿಯುತ್ತೇನೆ, ನನ್ನಲ್ಲಿ ಶಕ್ತಿಯೇ ಇರೋದಿಲ್ಲ ಬಾಬಾ. ಆಗ ನನಗೆ ಅನಿಸುತ್ತದೆ ನಾನು ಸೋತಿರುವೆ ಸಂಪೂರ್ಣವಾಗಿ ಎಂದು. ಮಗು, ಇದೇ ಆ ಒಳ್ಳೆಯ ಸಮಯವಾಗಿದೆ ನೀನು ನನ್ನಲ್ಲಿ ಸಮರ್ಪಣೆಯಾಗಲು, ಶರಣಾಗಲು ಕಂದ. ನಿನ್ನ ಮನಸ್ಸು ಅಲೆದಾಡುತ್ತಿದೆ ಅಂದರೆ ನೀನು ಈಗ ನಿನ್ನ ಕೈಯಲ್ಲಿ ಫಲವನ್ನು ಹಿಡಿದಿರುವೆ ಎಂದರ್ಥ. ಹಾಗಾಗಿ ನಿನಗೆ ಭಯ ಇದೆ, ಮುಂದೆ ಏನಾಗುತ್ತದೋ ಹೇಗಾಗುತ್ತದೋ ಅನ್ನುವ ವರ್ತಮಾನದಲ್ಲ, ಭವಿಷ್ಯದ ಭಯ ಅಡಗಿದೆ ನಿನ್ನಲ್ಲಿ. ಹಾಗಾಗಿ ಕಂದ, ನೀನು ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ, ಅದರ ಸುರಕ್ಷತೆಗಾಗಿ ಕೆಲಸ ಮಾಡಿದಾಗ ಮನಸ್ಸು ಅಲೆದಾಡುತ್ತದೆ. ಅದೇ ನೀನು ಆ ಕೆಲಸವನ್ನು ಸೇವೆಯಾಗಿ, ಇಲ್ಲವೇ ನನ್ನ ಸೇವೆಯಾಗಿ, ಭಗವಂತನ ಸೇವೆಯಾಗಿ ನೀನು ಸಮರ್ಪಣೆ ಮಾಡಿದಾಗ ಅದು ಸ್ಥಿರವಾಗುತ್ತದೆ. ಭಾರವೇ ನಿನ್ನದಾಗಿಲ್ಲ ಅಂದ ಮೇಲೆ ಮನಸ್ಸು ತಾನಾಗಿಯೇ ಹಗುರವಾಗುತ್ತದೆ ತಾನೇ. ನೀನು ಅಲೆದಾಡುವುದಿಲ್ಲ, ಆಗ ನೀನು ಶಾಂತವಾಗಿ ನಡೆಯುತ್ತೀಯ. ಈಗ ಶಿಷ್ಯ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ತಾ ಹೇಳ್ತಾನೆ, ಬಾಬಾ, ಈಗ ನನಗೆ ಅರ್ಥವಾಯಿತು. ಮನಸ್ಸಿನ ಅಲೆದಾಟ ನನ್ನ ದುರ್ಬಲತೆ ಅಲ್ಲ,
ಅದು ಕೇವಲ ಒಂದು ಸನ್ನೆಯಾಗಿದೆ. ನಾನು ಈಗ ವರ್ತಮಾನದಿಂದ ದೂರ ಹೋಗಿದ್ದೇನೆ ಎಂದು ತಿಳಿಸುವ ಸನ್ನೆಯಾಗಿದೆ ಎಂದು. ಬಾಬಾ, ಈಗ ನಾನು ನನ್ನ ಮನಸ್ಸಿನ ಜೊತೆ ಹೋರಾಡುವುದಿಲ್ಲ. ಅದನ್ನು ಒಬ್ಬ ಸ್ನೇಹಿತನ ಥರ ಮತ್ತೆ ನನ್ನ ಮನೆಗೆ ಕರೆತರುತ್ತೇನೆ ಬಾಬಾ. ನನಗೆ ಈಗ ತಿಳಿದಿದೆ, ಶಾಂತಿ ಹೊರಗಿಲ್ಲ, ನನ್ನ ಆತ್ಮದ ಸ್ಥಿರತೆಯಲ್ಲಿದೆ ಎಂದು. ಆಗ ಬಾಬಾ ಹೇಳುತ್ತಾರೆ, ಮಗು, ಇದೇ ವಾಸ್ತವ ಸತ್ಯ. ಯಾರು ತನ್ನ ಮನಸ್ಸನ್ನು ಮಿತ್ರನಾಗಿಸುತ್ತಾರೋ ಅವರಿಗೆ ಈ ಜಗತ್ತು ಸ್ವರ್ಗವಾಗಿಯೇ ಕಾಣುತ್ತದೆ. ಈಗ ವರ್ತಮಾನಕ್ಕೆ ಮರಳಿ ಬಾ. ಇದೇ ನಿನ್ನ ವಾಸ್ತವಿಕ ಶಕ್ತಿಯಾಗಿದೆ. ಏಕೆಂದರೆ ಇಂದಿನ ನಿನ್ನ ವರ್ತಮಾನದ ಕರ್ಮದ ಉದ್ದೇಶವೇ ನಿನ್ನ ನಾಳೆ, ಹಾಗೆ ನಿನ್ನ ಮುಂದಿನ ಸುಂದರ ಭವಿಷ್ಯವಾಗಿರುತ್ತದೆ ಮಗು. ಬಾಬಾರವರ ಎದುರಿಗೆ ಕುಳಿತ ಆ ಶಿಷ್ಯನ ಕಣ್ಣುಗಳು ಮುಚ್ಚಿದ್ದವು, ಆದರೆ ಮುಖದಲ್ಲಿ ಒಂದು ಶಾಂತಿಯುತವಾದ ತೇಜಸ್ಸು ಹೊರಹೊಮ್ಮುತ್ತಿತ್ತು. ಈಗಲೂ ಹೊರಗಿನ ಗದ್ದಲ ಹಾಗೇ ಇತ್ತು, ಆದರೆ ಶಿಷ್ಯನ ಒಳಗಿರುವ ಬಿರುಗಾಳಿ ಶಾಂತವಾಗಿತ್ತು. ಸ್ನೇಹಿತರೆ, ಬಾಬಾ ಇಲ್ಲಿ ನಮಗೆ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ, ಮನಸ್ಸು ಅಲೆದಾಡುತ್ತದೆ, ಯಾಕಂದರೆ ಅದು ಜೀವಂತವಾಗಿರುವ ಒಂದು ಶಕ್ತಿಯಾಗಿದೆ. ಆದರೆ ಆ ಮನಸ್ಸನ್ನು ಎಲ್ಲಿಗೆ ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನಮ್ಮ ತೀರ್ಮಾನವಾಗಿರಬೇಕು. ಹಾಗಾಗಿ ಇಂದಿನಿಂದಲೇ, ಈ ಕ್ಷಣದಿಂದಲೇ ನಿಮ್ಮ ಮನಸ್ಸಿನ ಸಾರಥಿ ನೀವೇ ಆಗಿ, ಅದರ ಗುಲಾಮನಲ್ಲ. ಯಾವಾಗಲೇ ನಿಮ್ಮ ಮನಸ್ಸು ಚಂಚಲತೆಯಿಂದ, ನಕಾರಾತ್ಮಕ ಭಾವನೆಗಳಿಂದ ಅಲೆದಾಡುತ್ತೋ ಆಗ ಅದನ್ನು ದ್ವೇಷಿಸಬೇಡಿ. ಮನಸ್ಸಿನಲ್ಲಿ ಮೂಡುತ್ತಿರುವ ಆಲೋಚನೆಗಳನ್ನು ಒತ್ತಿ ಹಿಡಿಯಬೇಡಿ. ಅದಕ್ಕೆ ಒಂದು ಸರಿಯಾದ ದಿಕ್ಕು ತೋರಿಸಿ. ಪ್ರತಿ ಮನಸ್ಸಿನ ಅಲೆದಾಟ ಒಂದು ಕೂಗಾಗಿದೆ, ಒಂದು ಚೀರಾಟವಾಗಿದೆ, ಮತ್ತೆ ವರ್ತಮಾನಕ್ಕೆ ಮರಳಿ ಬರುವುದಕ್ಕಾಗಿ. ಹಿಂದೆ ಕೆಲವು ಬಾರಿ ವರ್ತಮಾನದಲ್ಲಿ ಆ ಮನಸ್ಸು ನಿಮ್ಮ ಶಾಂತಿಯಾಗಿತ್ತು ತಾನೇ? ನೆನಪಿಡಿ. ಮನಸ್ಸನ್ನು ಸೋಲಿಸಲು ಅಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಸಂಭಾಳಿಸಿ ನಿಮ್ಮ ಮನಸ್ಸನ್ನು. ಅನೇಕ ಜನರು ನನಗೆ ಕರೆ ಮಾಡ್ತೀರಿ. ಅದರಲ್ಲಿ ಕೆಲವರ ಮನಸ್ಥಿತಿ ಹೇಗಿದೆ ಅಂದರೆ, ನಾನು ಹಿಂದೆ ತುಂಬ ದೊಡ್ಡ ತಪ್ಪು ಮಾಡಿದ್ದೆ, ನನ್ನಿಂದ ತಪ್ಪಾಗೋಯಿತು, ನನ್ನ ಮನಸ್ಸು ಆ ಸಮಯದಲ್ಲಿ ಸರಿ ಇರಲಿಲ್ಲ, ಚಂಚಲತೆಗೆ ಒಳಗಾಗಿತ್ತು, ಇಲ್ಲ ನನ್ನ ಮನಸ್ಸಿಗೆ ಬೇಕಾದ ರೀತಿಲಿ ಕೆಲವರ ವರ್ತನೆ ಇರಲಿಲ್ಲ, ನನಗೆ ಅಂಥ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯ ಸಂಬಂಧ ಸಿಗಲಿಲ್ಲ, ಹಾಗಾಗಿ ನನ್ನಿಂದ ಕೆಲವು ತಪ್ಪು ನಿರ್ಧಾರಗಳಾದವು. ಆ ತಪ್ಪು ನಿರ್ಧಾರಗಳಿಂದ ನಾನು ಕೆಲವು ತಪ್ಪು ಕೆಲಸಗಳನ್ನು ಮಾಡಿಬಿಟ್ಟೆ, ತಪ್ಪಾದದ್ದನ್ನು ಆಯ್ಕೆ ಮಾಡಿಕೊಂಡೆ ನನ್ನ ಜೀವನದಲ್ಲಿ. ಈಗ ನನಗೆ ಅನಿಸ್ತಾ ಇದೆ ಅಂದರೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ನಾನು ತಪ್ಪಾದ ದಾರಿಯಲ್ಲಿದ್ದೀನಿ, ಅದರಿಂದ ಹೊರಗೆ ಬರಬೇಕು, ಹೇಗೆ ಸಾಧ್ಯ? ಆ ನಕಾರಾತ್ಮಕ ಚಿಂತನೆ ನನ್ನನ್ನು ತುಂಬ ಹಿಂಸೆ ಮಾಡ್ತಾ ಇದೆ, ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತೇಳಿ. ಸ್ನೇಹಿತರೆ, ತಪ್ಪಾಗೋದು ಸಹಜ ಅಲ್ವಾ? ತಪ್ಪಾದಾಗಲೇ ಅಲ್ವಾ ಸರಿಯಾದದ್ದರ ಅರ್ಥ ಆಗೋದು. ಅಂದರೆ ಸೋತ ನಂತರ ಗೆಲ್ತೀವಲ್ವಾ, ಆಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಹಾಗೆ ಕೆಲವೊಂದು ತಪ್ಪುಗಳು ನಮ್ಮನ್ನು ನಮಗೆ ಅರ್ಥ ಮಾಡಿಸ್ತವೆ, ನಮ್ಮನ್ನು ನಮಗೆ ತಿದ್ಕೊಳ್ಳೋಕ್ಕೆ ಅವಕಾಶ ಕೊಡ್ತವೆ, ಹಾಗೆ ಕೆಲವೊಂದು ತಿರುವುಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತವೆ, ಹಾಗೆ ಕೆಲವೊಂದು ಕರ್ಮಗಳನ್ನು ನಾವು ಕಳ್ಕೊಳ್ಳೇಬೇಕಾಗಿರುತ್ತೆ, ಋಣಮುಕ್ತರಾಗಿರಬೇಕಾಗತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳು ನಮ್ಮ ಜೀವನದಲ್ಲಿ ಅನಗತ್ಯ ಅಂಥೇಳಿ ನಾವು ಅಂದ್ಕೊಂಡಿರ್ತೀವಿ, ಆದರೆ ಅವು ಕರ್ಮಕ್ಕನುಸಾರವಾಗಿ ನಮಗೆ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿರ್ತವೆ. ಅದಕ್ಕೆ ತಕ್ಕ ಹಾಗೆ ನಾವು ಕೆಲವು ಪಾಠಗಳನ್ನು ಕಲಿತೀವಿ, ಹಾಗೆ ಕೆಲವು ಕರ್ಮಗಳನ್ನು ಅದರಿಂದ ಬಿಡುಗಡೆ ಮಾಡಿಕೊಂಡು ಮುಂದೆ ಸಾಗ್ತೀವಿ. ಸಾಗಲೇಬೇಕು, ಇದು ಜೀವನ. ಏರಿಳಿತಗಳ ಮಧ್ಯೆ ನಾವು ಎದ್ದೇಳಲೇಬೇಕು. ಹಾಗೆ ಕುಗ್ಗಿ ಬಿದ್ದಿದ್ದೀವಿ ಅಂದರೆ ಯಾರೂ ಕೂಡ ನಿಮಗಿಲ್ಲಿ ಭರವಸೆಯಾಗಿ ನಿಲ್ಲಿಸಲಿಕ್ಕೆ ಬರೋದಿಲ್ಲ. ನೀವೇ ಹೇಳ್ಬೇಕು. ನೀವು ಶರಣಾದ ಗುರುವು ನಿಮ್ಮನ್ನು ಎಬ್ಬಿಸ್ತಾರೆ. ನೀವು ನಂಬಿದ ದೈವಶಕ್ತಿಗಳ ಬಲದಿಂದ ನಿಮ್ಮಲ್ಲೊಂದು ಆತ್ಮವಿಶ್ವಾಸ ಮೂಡಿ ಮತ್ತೆ ಎದ್ದು ನಿಲ್ತೀರಾ ಅಲ್ವಾ? ಅಲ್ಲಿಗೆ ನಿಮಗೆ ನೀವೇ ಭರವಸೆ ನೀಡಿಕೊಂಡ್ರೆ ತಾನೇ ನೀವು ಎದ್ದು ನಿಲ್ಲಕ್ಕೆ ಸಾಧ್ಯ. ಹಾಗೆ ಕೆಲವು ತಪ್ಪುಗಳನ್ನು ನೀವು ಮಾಡಿದ್ದೀರಾ, ತಪ್ಪು ನಿರ್ಧಾರಗಳಿಂದ ನಿಮ್ಮ ಮನಸ್ಸಿಗೆ ಆಘಾತವಾಗಿದೆ, ಪ್ರಾಯಶ್ಚಿತ್ತ ಪಟ್ಟಿದ್ದೀರಾ, ಆದರೂ ಕೂಡ ಆ ನಕಾರಾತ್ಮಕ ಭಾವನೆಗಳಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಗಿಲ್ಟ್ ಫೀಲ್ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಆ ವಿಚಾರಗಳಿಂದ ನೀವು ಹೊರಗೆ ಬರಲೇಬೇಕು. ಯಾಕಂದರೆ ಅವೆಲ್ಲವೂ ಒಂದು ಕರ್ಮದ ಯೋಜನೆಯ ಭಾಗವಾಗಿದ್ದು ಅಂದ್ಕೊಳ್ಳಿ, ಇಲ್ಲ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರೈಸ್ಕೊಳ್ಳೋಕ್ಕೆ ನಿಮಗೊಂದು ದಾರಿ ಮಾರ್ಗದರ್ಶನವನ್ನು ಮಾಡಿದ್ದಾವೆ. ತಪ್ಪಾಗದೇ ಇದ್ದರೆ ಜೀವನದಲ್ಲಿ ಸರಿಯಾದದ್ದು ನಮಗೆ ಎದುರಾಗೋದೇ ಇಲ್ಲ. ಕೆಲವೊಂದು ಸರಿ ಹೀಗೆ ಅಂದ್ಕೊಂಡು ಜೀವನದಲ್ಲಿ ನಾವು ಮುಂದೆ ಹೋಗಬೇಕು. ಮತ್ತೆಂದಿಗೂ ಆ ತಪ್ಪಾದ ನಿರ್ಧಾರಗಳೊಂದಿಗೆ ನಾವು ಹೋಗಬಾರ್ದು. ಆ ರೀತಿಯ ಒಂದು ದೃಢ ಮನಸ್ಸಿನ ಪಶ್ಚಾತ್ತಾಪದೊಂದಿಗೆ ನಾವು ಆ ಗುರುವಿನಲ್ಲಿ ಶರಣಾದರೆ ಖಂಡಿತವಾಗಿಯೂ ಕ್ಷಮೆ ಇದೆ. ಕೆಲವೊಂದು ಸಾರಿ ನಾವು ರಸ್ತೆಯಲ್ಲಿ ಸಾಗಬೇಕಾದ್ರೆ ಒಂದು ಕಲ್ಲೋ ಇಲ್ಲ ಯಾವುದೋ ಒಂದು ಧ್ಯಾನದಲ್ಲೋ ಹೋಗಬೇಕಾದ್ರೂ, ಇಲ್ಲ ನಕಾರಾತ್ಮಕ ವಿಚಾರಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಂಡು ಏನೇನೋ ಚಿಂತೆ ಮಾಡ್ತಾ, ನಾಳೆ ಹೇಗೆ, ನಾಡಿದ್ದು ಹೇಗೆ, ನನ್ನ ಜೀವನ ಹೇಗೆ, ಮುಂದೇನು, ನನ್ನ ಭವಿಷ್ಯ ಏನು, ನನ್ನ ಮಕ್ಕಳ ಭವಿಷ್ಯ ಏನು, ಹೀಗೆ ಕೆಲಸ ಏನು, ಈ ರೀತಿ ಆಲೋಚನೆಗಳನ್ನು ಮಾಡ್ತಾ ನಾವು ಮುಂದೆ ಹೋಗ್ತಾ ಇದ್ದಾಗ ನನ್ನ ಜೀವನ ಹೇಗಾಗ್ಬಿಡ್ತು, ನಾನು ಎಂಥ ತಪ್ಪು ನಿರ್ಧಾರಗಳನ್ನು ತೊಗೊಂಡ್ಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಈ ರೀತಿ ನಕಾರಾತ್ಮಕ ವಿಚಾರಗಳನ್ನು ನೀವು ಯೋಚಿಸ್ತಾ ಹೋಗಬೇಕಾದ್ರೆ ಒಂದು ಕಲ್ಲನ್ನು ಎಡುತ್ತೀರಾ.
ಆ ಕಲ್ಲನ್ನು ನೀವು ಎಡವಿದ್ದೀರಾ ಅಂದರೆ ಅದು ಒಂದು ನಕಾರಾತ್ಮಕ ಎನರ್ಜಿ. ಅಂದರೆ ನೀವು ಯಾವ ರೀತಿ ನಕಾರಾತ್ಮಕ ವಿಚಾರಗಳನ್ನು ಚಿಂತಿಸ್ತಾ ಇದ್ದೀರೋ ಆ ಸಮಯದಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿ ಅಲ್ಲಿತ್ತು, ಅದು ನಿಮ್ಮನ್ನು ಎಳೆಯುತ್ತೆ, ಅಂದರೆ ಸೆಳೆಯುತ್ತೆ. ಈ ರೀತಿಯಾಗಿ ಆ ತಕ್ಷಣ ನೀವು ಎಚ್ಚೆತ್ಕೊಳ್ತೀರಾ, ತಕ್ಷಣ ತೂತು ಅಂತೇಳಿ 3 ಸರಿ ಉಗುಳಿ ಮುಂದಕ್ಕೆ ಹೋಗ್ತೀರಾ. ಈ ಅಭ್ಯಾಸ ಇದೆ ಅಲ್ವಾ, ಈಗಲೂ ಇದೆ, ಹಿಂದೆ ಕೂಡ ಇತ್ತು. ಅಲ್ಲಿಗೆ ಅಲ್ಲೇನೋ ಎಡವ್ಬಿಟ್ಟೆ, ಹಾಗಾಗಿ ತೂತು ಅಂತ ಉಗುಳಿ ಮುಂದೆ ಹೋಗಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಗೊತ್ತಾ, ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ನೆಗೆಟಿವ್ ಎನರ್ಜಿಗೆ ರೆಸ್ಪಾನ್ಸ್ ಮಾಡ್ತು, ಹಾಗಾಗಿ ಅದು ನಿಮಗೆ ಕನೆಕ್ಟ್ ಆಗಬೇಕು ಅಂತೇಳಿ ಬಯಸ್ತು. ಆ ಸಮಯದಲ್ಲಿ ನೀವು ಎಚ್ಚೆತ್ಕೊಂಡ್ರಿ, ತೂತು ಅಂತೇಳಿ 3 ಸಾರಿ ಉಗುಳಿ ಮುಂದೆ ಹೋದ್ರಿ. ಅದೇ ತರಹ ಜೀವನ ಅಂದಮೇಲೆ ಕರ್ಮಗಳ ಅನುಸಾರವಾಗಿ ಆಗಿರ್ಬೋದು, ಇಲ್ಲ ಕೆಲವು ಪಾಠಗಳನ್ನು ಕಲಿಸುವ ಉದ್ದೇಶದಿಂದೇ ಆಗಿರ್ಬೋದು, ಇಲ್ಲ ಭಗವಂತನ ಪರೀಕ್ಷೆನೂ ಆಗಿರ್ಬೋದು, ಕೆಲವು ಕೆಟ್ಟ ವಿಚಾರಗಳಾಗಿರ್ಬೋದು, ನೆಗೆಟಿವ್ ಜನರಾಗಿರ್ಬೋದು ನಮಗೆ ಕನೆಕ್ಟ್ ಆಗ್ತಾರೆ. ಅವರ ಮೋಹಕ್ಕೆ ನಾವು ಒಳಗಾಗ್ತೀವೋ, ಇಲ್ಲ ನಮಗೆ ನಮ್ಮ ಕೆಲವೊಂದು ಆಸೆ ಆಕಾಂಕ್ಷೆಗಳು ಈಡೇರಿಲ್ಲ ಅಂತೇಳಿ ಆ ಎನರ್ಜಿಗೆ ಕನೆಕ್ಟ್ ಆಗ್ತೀವಿ. ಒಟ್ಟಾರೆಯಾಗಿ ಅಲ್ಲೊಂದು ತಪ್ಪು ನಡೆದಿರುತ್ತೆ. ಅದೇ ತಪ್ಪನ್ನು ನೀವು ಮುಂದೆ ತಗೊಂಡು ಹೋಗ್ತೀರಾ, ಎಷ್ಟಂತ ತಗೊಂಡು ಹೋಗ್ತೀರಾ? ಆ ತಪ್ಪು ನಿರ್ಧಾರದ ಕೆಲವು ನೆನಪುಗಳು, ಕೆಲವು ವಿಚಾರಗಳು, ಈ ರೀತಿಯಾದ ವಿಚಾರಗಳನ್ನು ನೀವು ಎಲ್ಲಿಯವರೆಗೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀರೋ ಅಲ್ಲಿಯವರೆಗೂ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೂ ಇಲ್ಲ. ನಿಮ್ಮ ಜೀವನದಲ್ಲಿ ಹೊಸದೊಂದು ಅವಕಾಶ ನಿಮಗೆ ತೆರೆದುಕೊಳ್ಳೋದು ಇಲ್ಲ. ಯಾಕಂದರೆ ಮನಸ್ಸಲ್ಲೇ ನೆಗೆಟಿವ್ ವಿಚಾರ ಇದೆ ಅಂದಮೇಲೆ ಪಾಸಿಟಿವ್ ವಿಚಾರ ಹೇಗೆ ನಿಮ್ಮ ಕಡೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ? ಅಂದರೆ ನೀವು ಒಂದು ನೆಗೆಟಿವ್ ಎನರ್ಜಿಯನ್ನು ಸೆಳೆದುಕೊಳ್ಳುವ ಅಯಸ್ಕಾಂತದ ಥರ ಆಗಿರ್ತೀರಾ. ಪದೇ ಪದೇ ನೆಗೆಟಿವ್ ಆಗಿ ಯೋಚಿಸ್ತಾ ಇದ್ದೀರಾ, ನಾನು ಹೀಗೆ ಮಾಡಿಬಿಟ್ಟೆ, ಹಾಗೆ ಮಾಡಿಬಿಟ್ಟೆ, ನನ್ನ ಮುಂದಿನ ಭವಿಷ್ಯ ಹೇಗೆ, ಹಾಗೆ ಹೀಗೆ ಅಂತೇಳಿ ನೆಗೆಟಿವ್ ಆಗಿ ಚಿಂತಿಸ್ತಾ ಇದ್ದೀರಾ. ಅಂದರೆ ಅಲ್ಲಿ ಒಳ್ಳೆಯದನ್ನು ಆಕರ್ಷಣೆ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಯಾವ ರೀತಿ ಆಲೋಚನೆಗಳಿರ್ತವೋ ಅದೇ ಆ ವಿಚಾರಗಳಾಗಿರ್ಬೋದು, ಅದೇ ಒಂದು ವ್ಯಕ್ತಿತ್ವದ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರ್ತಾ ಹೋಗ್ತಾರೆ. ಅದೇ ನೀವು ಪಾಸಿಟಿವ್ ಆಗಿ ಯಾವಾಗ ಕೆಲವು ವಿಚಾರಗಳನ್ನು ಮಾಡ್ತಾ ಹೋಗ್ತೀರೋ ಆಗ ಅಂತಹ ಕೆಲವು ಘಟನೆಗಳು, ಅವಕಾಶಗಳು, ಜನರು ನಿಮಗೆ ಹತ್ತಿರ ಬರ್ತಾ ಹೋಗ್ತಾರೆ, ಆಕರ್ಷಣೆ ಆಗ್ತಾ ಹೋಗ್ತಾರೆ. ಹಾಗಾಗಿ ಒಂದು ತಪ್ಪಾಗೋಗಿದೆ, ತಪ್ಪು ನಡೆದುಬಿಟ್ಟಿದೆ, ಅದು ಸ್ವ ಇಚ್ಛೆಯಿಂದ ನಡೀತೋ, ಇಲ್ಲ ಒತ್ತಾಯದಿಂದ ನಡೀತೋ, ಅನಿವಾರ್ಯತೆಯಿಂದ ನಡೀತೋ, ಅದು ಭಗವಂತನ ಇಚ್ಛೆ. ಅಂದರೆ ಆ ಗುರುವು ಅಲ್ಲಿ ನಮಗೆ ಏನು ಕಲಿಸ್ಲಿಕ್ಕೆ ಬಯಸ್ತಾ ಇದ್ದಾರೋ, ಇಲ್ಲ ನಮ್ಮನ್ನು ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೋ, ನಿನ್ನ ವ್ಯಕ್ತಿತ್ವ ಏನು ಅಂತೇಳಿ ತಿಳಿಸ್ತಾ ಇದ್ದಾರೋ, ಆ ತಪ್ಪಿನಿಂದ ಏನೆಲ್ಲ ಅನಾಹುತ ಆಗುತ್ತೆ ಅಂತೇಳಿ ಸೂಚಿಸ್ತಾ ಇದ್ದಾರೋ, ಒಟ್ಟಾರೆಯಾಗಿ ಅಲ್ಲಿಂದ ನಮಗೆ ಒಂದು ಜ್ಞಾನ ಅಂತೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಪಶ್ಚಾತ್ತಾಪ ಪಟ್ಟಿದ್ದೀರಾ ಆ ವಿಚಾರಕ್ಕೆ, ಖಂಡಿತ ಅದೇ ಥರ ಏನೋ ಈ ಕಲ್ಲನ್ನು ಎಡವಿ ತೂತು ಅಂತೇಳಿ 3 ಸರಿ ಉಗಿದು ಮುಂದೆ ಹೋದ್ರಲ್ಲ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಏನೋ ಒಂದು ತಪ್ಪುಗಳು ನಡೆದಾಗ ಆ ವಿಚಾರವನ್ನು ಅದೇ ಥರ ನೀವು ತೂತು ಅಂತೇಳಿ ಉಗುಳಿ ಆ ಒಂದು ಎನರ್ಜಿಯನ್ನು ರಿಮೂವ್ ಮಾಡಿ ಮುಂದೆ ಹೋಗ್ತಾನೆ ಹೋಗಬೇಕು. ಜೀವನ ಇದು ನಿಂತ ನೀರಾಗಬಾರ್ದು. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಇಲ್ಲ ಒಂದು ಕರ್ಮ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಪಾಠ ಆಗಿರ್ಬೋದು, ಅರಿವಾಗಿರ್ಬೋದು ಮೂಡಿಸ್ಲಿಕ್ಕೆ ಆ ವ್ಯಕ್ತಿ ಆ ವಿಚಾರ ಬಂದಿತ್ತು ಅಂತೇಳಿ ಅಂದ್ಕೊಡ್ರಿ, ಅದರಿಂದ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಅಂದ್ಕೊಡ್ರಿ, ಇಲ್ಲ ನಿಮ್ಮಿಂದಲೇ ಏನಾದರೂ ಸ್ವಯಂಕೃತ ಅಪರಾಧ ಆಗಿ ಅದರಿಂದ ತಪ್ಪುಗಳನ್ನು ಮಾಡಿದ್ರಿ, ತಪ್ಪು ನಿರ್ಧಾರಗಳನ್ನು ಮಾಡಿದ್ರಿ, ನಿಮ್ಮ ಜೀವನದಲ್ಲಿ ತಪ್ಪಾಗಿದೆ ಅಂದರೆ ಅದು ಕೂಡ ಒಂದು ನಕಾರಾತ್ಮಕತೆ ಅಂತೇಳಿ ಆ ವಿಚಾರವನ್ನು ಕೂಡ ತೂತು ಅಂತೇಳಿ 3 ಸರಿ ಉಗುಳಿ, ಅಂದರೆ ನಿವಾಳಿಸೋದು ಅಂತ ಹೇಳಿ ಅರ್ಥ. ಅದನ್ನು ನಿವಾಳಿಸಿ ಅದನ್ನು ದೂರ ತಳ್ಳಿ ಮುಂದೆ ಹೋಗಿ, ಖಂಡಿತವಾಗಿ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಉದಾಹರಣೆ ಈ ರೀತಿಯಾಗಿ ನಾನು ಕೊಟ್ಟಿದ್ದೀನಿ. ಜೀವನದಲ್ಲಿ ತಪ್ಪುಗಳಾಗ್ತವೆ, ಹಾಗಂತ ಅದೇ ಕೊನೆಯಲ್ಲ. ಪಶ್ಚಾತ್ತಾಪ ಪಟ್ಟಿದ್ದೀರಾ, ಇನ್ನೆಂದಿಗೂ ಆ ತಪ್ಪು ಮಾಡೋದಿಲ್ಲ ಅನ್ನುವ ದೃಢ ವಿಶ್ವಾಸ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಆ ಭಗವಂತ, ಆ ಗುರು ನಿಮ್ಮನ್ನು ರಕ್ಷಿಸಿ ಕಾಲಕ್ಕನುಸಾರವಾಗಿ ನಿಮಗೆ ಅವರು ಸ್ಪಂದಿಸ್ತಾರೆ, ಸಹಾಯ ಮಾಡ್ತಾರೆ. ನಿಮ್ಮ ಕರ್ಮದ ಭಾರವನ್ನು ಅವರೇ ಹೇಳಿದಂತೆ ನಾನು ಭರಿಸ್ತೀನಿ ಅಂತ ಹೇಳಿದಾರಲ್ವಾ. ಹಾಗಾಗಿ ದೃಢವಾದ ವಿಶ್ವಾಸದ ಶ್ರದ್ಧೆಯಿಂದ ಆ ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ಅವರು ನಿಮ್ಮ ಭಾರವನ್ನು ಭರಿಸ್ತಾರೆ. ಹಾಗಾಗಿ ಆ ಭಾರದ ಭಯವನ್ನು ಬಿಟ್ಟು ನಿಷ್ಕಲ್ಮಶ ಭಾವದೊಂದಿಗೆ ನೀವು ನಿಮ್ಮ ಕರ್ಮಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ. ಕೆಲವೊಂದು ತಪ್ಪುಗಳಾಗಿ ದೋಷಗಳಾಗಿದ್ದಾವೆ ಅಂದರೆ ಖಂಡಿತವಾಗಿ ಆ ಗುರುವಿನ ಶರಣದಲ್ಲಿದ್ದೀರ ಅಂದರೆ ಆ ದೋಷಗಳನ್ನು ಒಳ್ಳೆಯ ಕರ್ಮಗಳಾಗಿ ಹೇಗೆ ನೀವು ತೆಗೆದುಕೊಳ್ಬೇಕು, ಹೇಗೆ ಅವುಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡುವ ಆ ಗುರುವೇ ನಮ್ಮ ಜೊತೆಗಿದ್ದಾರೆ ಅಂದರೆ ನಾವು ಯಾವುದಕ್ಕೂ ಹೆದರೋದು ಬೇಡ ಅಲ್ವಾ. ತಪ್ಪುಗಳಾಗೋದು ಸಹಜ, ಆಗ್ಬಿಡ್ತವೆ. ಮನುಷ್ಯರಿಂದ ತಪ್ಪಾಗದೆ ಇನ್ಯಾರಿಂದ ಆಗಲಿಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ವಾಸ್ತವವಾಗಿ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೆಂದಿಗೂ ಅಂಥ ತಪ್ಪು ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ದೃಢ ವಿಶ್ವಾಸದಿಂದ ಗುರುವಿಗೆ ಶರಣಾಗಿ ಮುಂದೆ ಹೋಗಿ ಆ ಗುರುವು ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ. ಆ ತಪ್ಪುಗಳಿಗೆ ಯಾವ ರೀತಿ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಕನೆಕ್ಟ್ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆ ಗುರುವು ನಿಮಗೆ ಹೇಳ್ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಬಾಬಾರವರಲ್ಲಿ ನಂಬಿಕೆ ಇಟ್ಟು ನಡೀತಾ ಇದ್ದೀರ ಅಂದರೆ ಈ ರೀತಿಯ ಅನುಭವಗಳು ನಿಮಗೆ ಸಾಕಷ್ಟು ಆಗಿವೆ. ಕೆಲವು ತಪ್ಪು ವಿಚಾರಗಳಿಂದ ಹೊರಗೆ ಬಂದಿದ್ದೀರಾ, ಹೊಸ ಜೀವನವನ್ನು ಹೊಸ ವ್ಯಕ್ತಿತ್ವದೊಂದಿಗೆ ಕಂಡುಕೊಂಡಿದ್ದೀರಾ. ಅದರಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ. ಆದರೆ ಇನ್ನೂ ಕೂಡ ನಾನು ತಪ್ಪು ಮಾಡಿದೆ, ಅದರಿಂದ ನನಗೇನಾದರೂ ತೊಂದರೆ ಆಗುತ್ತಾ ಅಂಥೇಳಿ ತಡಪಡಿಸ್ತಾ ಇರೋರು ಇದ್ದೀರಾ. ಆ
ಚಡಪಡಿಕೆಯಿಂದ ಹೊರಗೆ ಬನ್ನಿ, ಗುರುವಿನಲ್ಲಿ ಶರಣಾಗಿಸಿ. ಬಾಬಾ ಹೇಳ್ತಾ ಇದ್ದಾರಲ್ಲ, ಫಲ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಡ. ಅಂದರೆ ಒಂದು ಆಸ್ತಿನೋ, ಒಂದು ಮನೆನೋ, ಒಂದು ಒಡವೆನೋ ಖರೀದಿ ಮಾಡಿರ್ತೀವಿ, ಅದು ಫಲ. ಅದನ್ನು ಕೈಯಲ್ಲಿ ಇಟ್ಕೊಂಡಾಗ ಏನನ್ಸುತ್ತೆ, ಅಯ್ಯೋ ಇದು ಕಳೆದೋಗುತ್ತಾ, ನಾಳೆ ಇದನ್ನು ಯಾರಾದರೂ ಕಿತ್ಕೊಂಡ್ಬಿಡ್ತಾರಾ, ಇಲ್ಲ ಕಷ್ಟ ಬಂದು ಮಾರ್ಕೊಂಡ್ಬಿಡ್ತೀವ, ಇಲ್ಲ ನನ್ನ ಮಕ್ಕಳು ಕಳೆದು ಬಿಡ್ತಾರಾ, ಇಲ್ಲ ಈ ಒಡವೆ ಅಡ ಇಡುವಂಥ ಸಂದರ್ಭ ಬರುತ್ತಾ. ಹೀಗೆಲ್ಲ ನೀವು ಯೋಚಿಸ್ತಾ ಈಗಿರುವ ವರ್ತಮಾನದ ಸಂತೋಷ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಆ ಒಂದು ವಿಚಾರವನ್ನು, ಫಲವನ್ನು ಭಗವಂತನಿಗೆ ಶರಣಾಗಿಸಿ. ಬಾಬಾ, ನಿಮಗೆ ಈ ವಿಚಾರವನ್ನು ಶರಣಾಗಿಸಿದ್ದೀನಿ, ನಾನೊಂದು ಆಸ್ತಿ ಖರೀದಿ ಮಾಡಿದ್ದೀನಿ, ಮನೆ ಖರೀದಿ ಮಾಡಿದ್ದೀನಿ, ನಿಮ್ಮ ಪಾದಗಳಲ್ಲಿ ಶರಣಾಗಿಸಿದ್ದೀನಿ, ನಾನು ಮುಂದೆ ಪ್ರಯತ್ನದೊಂದಿಗೆ ಮತ್ತೆ ಮುಂದೆ ಹೋಗ್ತೀನಿ ಬಾಬಾ ಅಂದಾಗ ಅದರ ಒಂದು ಸಂಪೂರ್ಣವಾದ ಭಾರ ಗುರುವಿನದ್ದಾಗಿರುತ್ತೆ. ಅದು ಹೇಗೆ ಸಂರಕ್ಷಿಸಲ್ಪಡಬೇಕೋ, ಅದು ಯಾರಿಗೆ ಯಾವ ಕಾಲಕ್ಕೆ ಹೇಗೆ ಉಪಯೋಗವಾಗಬೇಕೋ ಅದನ್ನು ಗುರುವು ನಿರ್ಧಾರ ಮಾಡಿಕೊಡ್ತಾರೆ. ಹಾಗಾಗಿ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಗುರುವಿನ ಶರಣದಲ್ಲಿ ಅರ್ಪಿಸೋದೇ ಒಳ್ಳೆಯದು. ದೇವರಿಗಿಂತ ದೊಡ್ಡ ಸ್ಥಾನ ಗುರುಸ್ಥಾನ. ಅದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಕೆಲವು ತಪ್ಪುಗಳನ್ನು ತಿದ್ಕೊಳ್ತೀರಾ. ಹಾಗೆ ಕೆಲವೊಂದು ತಪ್ಪುಗಳನ್ನು ಅನಿವಾರ್ಯವಾಗಿ ಮಾಡಿದಿರೋ, ಇಲ್ಲ ಸ್ವ ಇಚ್ಛೆಯಿಂದ ಮಾಡಿದಿರೋ, ಅವುಗಳಿಗೆ ಪಶ್ಚಾತ್ತಾಪ ಪಟ್ಟು ಅದನ್ನು ಹಿಂದೆ ಬಿಟ್ಟು ಮುಂದೆ ಹೊಸ ಜೀವನದೊಂದಿಗೆ ಒಂದು ಹೊಸ ಆರಂಭವನ್ನು ಮಾಡ್ತೀರಾ. ಆಯ್ಕೆ ಮಾಡುವ ಸ್ವತಂತ್ರತೆಯನ್ನು ಬಾಬಾ ನಿಮ್ಗೆ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಸಂಪೂರ್ಣ ಭಾರವನ್ನು ಅವರ ಪಾದಗಳಲ್ಲಿಟ್ಟು ಶರಣಾದರೆ ಆ ಭಾರವನ್ನು ನಾನು ಭರಿಸ್ತೀನಿ ಅನ್ನುವ ವಚನವನ್ನೂ ಕೊಟ್ಟಿದ್ದಾರೆ. ಅವರ ಮಾತುಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ. ಸ್ನೇಹಿತರೆ, ಈ ಮಾತಿನ ಮೇಲೆ ನಿಮಗೆ ವಿಶ್ವಾಸವಿದ್ದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.